ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಸಾರ್ವಜನಿಕರ ಭದ್ರತೆ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಹಾಗೂ ಅಪರಾಧಿಗಳ ಮೇಲೆ ನಿಗಾ ಇಡಲು ಸಿಸಿಟಿವಿ ಕಮಾಂಡ್ ನಿಯಂತ್ರಣ ಕೇಂದ್ರ ಉದ್ಘಾಟಿಸಿದ ಸಚಿವ ಈಶ್ವರ್ ಖಂಡ್ರೆ. ಬೀದರ್ ತಾಲೂಕು ಕಸಾಪ ಸಮ್ಮೇಳನದಲ್ಲಿ ಡಾಕ್ಟರ್ ವಿಷ್ಣು ಸಿಂಧೆ ಅಭಿಮತ ಕನ್ನಡ ಬೆಳವಣಿಗೆಗೆ ಹೊಸ ಮಾರ್ಗ ಕಂಡುಕೊಳ್ಳುವುದು ಅನಿವಾರ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರಕೆರೆಯ ನೀರು ಕುಡಿಯಲು ಉಪಯೋಗಿಸುವ ಕುರಿತು ದೊಡ್ಡ ಸತ್ಯಾಗ್ರಹ ಮಾಡಿದ್ದರು. 26ರಂದು ಚೌಡಾರಕೆರೆ ಸತ್ಯಾಗ್ರಹ ನೆನಪಿಗಾಗಿ ಬಹಿರಂಗ ಸಮಾವೇಶ. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಗೌರವಾಧ್ಯಕ್ಷರಾದ ದೇವೇಂದ್ರ ಸೋನಿ. ಸಂಗಮೇಶ್ವರ್ ಎಜುಕೇಷನ್ ಸೊಸೈಟಿ ಬಚ್ಪನ್ ಪ್ಲೇ ಸ್ಕೂಲ್ ಸೂಪರ್ ಹೀರೋಸ್ ಯುನೈಟೆಡ್ 5 ಶಾಲಾ ವಾರ್ಷಿಕೋತ್ಸವ ಸಮಾರಂಭ 2025 ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿತು. ಶ್ರೀ ತಿರುಮಲ ಸಿಲ್ಕ್ಸ್ 41 ವರ್ಷದ ಬಳಿಕ ನೂತನವಾಗಿ ಶಾಪಿಂಗ್ ಮಾಲ್ ಅನ್ನ ಬಾಬುರಾವ್ ಸರ್ಗೆ ಅವರ ಮಾಲೀಕತ್ವದ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ರಿಬ್ಬನ್ ಕಟ್ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದ್ದರು. ಸುದ್ದಿಯ ವಿವರಗಳು. ಜಿಲ್ಲೆಯಲ್ಲಿ ಸಾರ್ವಜನಿಕರ ಭದ್ರತೆ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಹಾಗೂ ಅಪರಾಧಿಗಳ ಮೇಲೆ ನಿಗಾ ಇಡಲು ಬೀದರ್ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸಿಸಿಟಿವಿ ಕಮಾಂಡೋ ಮತ್ತು ನಿಯಂತ್ರಣ ಕೇಂದ್ರವನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿದರು. ಸಾರ್ವಜನಿಕರ ಭದ್ರತೆ ಹಾಗೂ ಸುರಕ್ಷತೆ ಮತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಪರಾಧ ಪ್ರಕರಣಗಳಲ್ಲಿ ತನಿಖೆ ಮತ್ತು ಅಪರಾಧಿಗಳ ಮೇಲೆ ನಿಗಾ ಇಡಲು ಸಿಸಿಟಿವಿಯ ಮಹತ್ವದ ಮಾಹಿತಿ ಸುಳುವು ನೀಡುವ ತಾಂತ್ರಿಕ ಅಂಶವಾಗಿದ್ದು, ತಾಂತ್ರಿಕ ಕಾಲಮಾನದಲ್ಲಿ ಜಿಲ್ಲೆಯಲ್ಲಿ ಸುರಕ್ಷತಾ ಕಾನೂನು ಸೇಫ್ಟಿ ಆಕ್ಟ್ ಪರಿಣಾಮಕಾರಿ ಬಳಸಲು ಈ ಕೇಂದ್ರ ಸಹಕಾರಿಯಾಗಲಿದೆ. ಕೆಕೆಆರ್ಡಿಬಿಯ ನಿಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಅನುದಾನದಡಿ ಮಂಜೂರಾದ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಮಾದರಿಯ 20 ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಫೇಸ್ ರೆಕಗ್ನಿಷನ್ ಮಾದರಿಯ 16 ಸಿಸಿಟಿವಿ ಕ್ಯಾಮೆರಾಗಳು ಹೀಗೆ ಒಟ್ಟು 36 ಕ್ಯಾಮೆರಾಗಳನ್ನು ಅಳವಡಿಸಿ ಇದರ ನಿಯಂತ್ರಣವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಸಿಸಿಟಿವಿ ಕಮಾಂಡೋ ಮತ್ತು ನಿಯಂತ್ರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಪರಾಧ ಪ್ರಕರಣಗಳಲ್ಲಿ ತನಿಖೆ ಮತ್ತು ಅಪರಾಧಿಗಳ ಮೇಲೆ ನಿಗಾ ಇಡಲು ಸಿಸಿಟಿವಿಯು ಮಹತ್ವದ ಮಾಹಿತಿ ಸುಳಿವು ನೀಡುವ ತಾಂತ್ರಿಕ ಅಂಶವಾಗಿದೆ. ತಾಂತ್ರಿಕ ಕಾಲಮಾನದಲ್ಲಿ ಜಿಲ್ಲೆಯಲ್ಲಿ ಸುರಕ್ಷತಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಬಳಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದೆ ಎಂದರು. ಕೆಕೆಆರ್ಡಿಬಿ ನಿಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಅನುದಾನದಡಿ ಮಂಜೂರಾದ ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ಮಾದರಿಯ 20 ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಮುಖಚರ್ಯೆ ಗುರುತಿಸುವ ಮಾದರಿಯ 16 ಸಿಸಿಟಿವಿ ಕ್ಯಾಮೆರಾಗಳು ಹೀಗೆ ಒಟ್ಟು 36 ಕ್ಯಾಮೆರಾಗಳನ್ನು ಬೀದರ್ ನಗರ ಹಾಗೂ ಜಿಲ್ಲೆಯ ಪ್ರಮುಖ ಗಡಿಯ ಸ್ಥಳಗಳಲ್ಲಿ ಅಳವಡಿಸಲಾಗಿದ್ದು, ಅವುಗಳ ಮೇಲೆ ನಿಗಾ ವಹಿಸಲು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಸಿಸಿಟಿವಿ ಕಮಾಂಡೋ ಕಂಟ್ರೋಲ್ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬುಡಾ ಅಧ್ಯಕ್ಷರಾದ ಬಸವರಾಜ ಶೆಟ್ಟಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಹುಮ್ನಾಬಾದ್ ಡಿವೈಎಸ್ಪಿ ಜಿಎಸ್ ನ್ಯಾಮೇಗೌಡರ್, ನಾಶೀರ್ ಡಿ ಸನಾದಿ, ಡಿಎಆರ್ ಸುನಿಲ್ ಕೂಡ್ಲಿ ಹಾಗೂ ಜಿಲ್ಲೆಯ ಇತರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಚಂದ್ರ ಬೆಳಗ್ಗೆ ಬಾಲಿಗೋಲಿದನ ಅವರಸುರದನ ಲೋಲಸಿರುವರಾಯಿಗೆ ಗರ್ಭರಾರ್ಥ ಬೆಳಗರೆ ಕಾರುಣ್ಯವರ್ಕರ ದೇವಗೆ ದೂರ ದೊರೆತು ದೂರ ಮಾಡಿದ ಸೂರ್ಯಸನ್ಮಗ ಸ್ವಾಮಿಗೆ ಶರಣು ಜನರಿಗೆ ವರಮನೀತ್ಯನ ಪರಮ ಪಾರ್ವತಿಯರಿಗೆ ಎರಿಯುಳಧಿಕಾವಾಸ ಸನ್ನದ ಪುರದ ಸಿದ್ಧಾನಾಥಗೆ ಗರ್ಭರಾರ್ಥ ಸಾರ್ಮಿಂದ್ರ ಆರಂ ತದಾ ವಸಂತ ಹೃದಯ ಅರವಿಂದೇ ಭವಾನಿ ಸಿದ್ಧನಮಾಮಿ ಗರ್ಭರದೀಪಂ ನಿರಾಜಾಮಿ ಗುರುದೇವ ಮಹಾದೇವ ಗುರುದೇವ ಸದಾಶಿವಂ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾದೇವ್ ಲಂಬೋದರ ಗಜಾನನ महाराज की जय, विनायक भगवान की जय, अष्ट विनायक भगवान की जय. जपशेट्टी सर जरा ಕೂಡ್ರಿ ಸರಿ ಸರಿ ರೀ ಈ ಕಡೆ ಬರ್ರಿ. ಓ camera 3 face recognition camera and solar panel. Yes sir, it's specially designed vehicle ಬರೋದು ಹೋಗೋದು ದೇವ್ ರೆಕಾರ್ಡ್ ಆಗುತ್ತಾ ಅಥವಾ ನೋಟ್ ಮಾಡಬೇಕಾಗುತ್ತೆ ಆಟೋಮೆಟಿಕ್ಲಿ ಇನ್ ಕೇಸ್ ನಂಬರ್ ಪ್ಲೇಟ್ ಯಾವ ಹಾಕೊಂಡಿಲ್ಲ 10 ನಿಮಿಷದಲ್ಲಿ ಅವ್ನು ಫೋಟೋ ಸಿಕ್ತಂತಂದರೆ ಅವ್ನು ಫೋಟೋ ಹಾಕಿದ ತಕ್ಷಣ ಇನ್ನು ಒಂದು ವಾರ ಒಂದು ತಿಂಗಳೊಳಗೆ ಏನು ಒಬ್ಬಂದು ತೋರಿಸ್ಬಿಟ್ರೆ ಜನ ಹಿಂಗೆ ತೋರಿಸಿ ಕೃಷ್ಣ ಸರ್. ಹಾಂ ಸಾಕು ಥ್ಯಾಂಕ್ಸ್. ನಾವಿಲ್ಲಿ
ಕಾರ್ಯಕ್ರಮ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಭಾಳ ಕ್ಲಿಯರ್ ಇದೆ. ಅಂದರೆ ಭಾಳ ಕ್ರೈಮ್ ಡಿಟೆಕ್ಷನ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಗಾಂಧಿ ಹಿಲ್ಸ್ NTPS ನ್ಯೂಟನ್ ಪೊಲೀಸ್ ಸ್ಟೇಷನ್ ಕಂಪೇರ್ ಮಾಡಿದ್ರೆ ಸರ್ this is artificial intelligence, alwa? All these records will be stored for 30 days? 60 days. 60 days ವರೆಗೆ ಇರುತ್ತೆ. ನೀವು 60 days ಇರುತ್ತೆ ಸರ್, ಇಮೇಜಸ್ 30 days. ನಂದೇನಾಗ್ತದೆ ಡೈಲಿ ನೀವು ಜಾಸ್ತಿ ಕ್ಯಾಮ್ರಾ ಎಲ್ಲಿ ಇರ್ತಾರೆ ಇಮಿಡಿಯೇಟ್ ಹೋಗಿ ತರೋಂಥದ್ದಕ್ಕೆ ಅಂತ ಕಡೆ ಆಯಿತು ಅಂದರೆ ಅನ್ಯೂಸಲ್ ಆ್ಯಕ್ಷನ್ ಅಂತೇಳಿ ಅಲರ್ಟ್ ಮಾಡ್ತು ಅಂದರೆ ಮಾಡ್ತಾರೆ. ಸರ್ ಈ ವಿಡಿಯೋ ಮಾನಿಟರಿಂಗ್ ಕೂಡ ಮಾಡ್ಬೋದು. ಡೆಫಿನೆಟ್ಲಿ ಮಾಡ್ಬೋದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಇವತ್ತು ಪೊಲೀಸ್ ನಿಯಂತ್ರಣ ಕೊಠಡಿ ನಾನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದೇನೆ. ಭಾಳ ಖುಷಿಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇದು ವಿನೂತನವಾದಂಥ ಒಂದು ಯೋಜನೆ. ಬೀದರ್ನಲ್ಲಿ ಅಪರಾಧಗಳಾಗಬಾರ್ದು, ಅಪರಾಧಗಳು ತಡೆಗಟ್ಟುವಿಕೆಯಲ್ಲಿ ಇದು ಅತ್ಯಂತ ಮಹತ್ವದಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. AI ಕ್ಯಾಮ್ರಾಗಳನ್ನು ಸುಮಾರು 36 ಕ್ಯಾಮ್ರಾಗಳು ಈಗಾಗಲೇ ಇವತ್ತು ಹಾಕಲಾಗಿದೆ. ಇವತ್ತು ಅದಕ್ಕೆ ಬೇಕಾದಂಥ ಟೆಕ್ನಿಷಿಯನ್ಸ್ ಇದ್ದಾರೆ, ಅವರೆಲ್ಲರಿಗೆ ತರಬೇತಿ ಕೊಡಲಾಗಿದೆ. ಇವತ್ತು ಇಲ್ಲಿ ಎಲ್ಲಿ ಬೀದರ್ ಜಿಲ್ಲೆಯಾದ್ಯಂತ, ಯಾಕೆಂದರೆ ಈ ಜಿಲ್ಲೆ ಗಡಿ ಭಾಗದ ಜಿಲ್ಲೆ, ಇವತ್ತು ಒಂದು ಕಡೆ ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ, ಅನೇಕ ಜನ ಹೊರಗಡೆಯಿಂದ ಬರ್ತಾರೆ. ನಿಯಂತ್ರಣ ಮಾಡಲಿಕ್ಕೆ ಅವರೇನು ಇವತ್ತು ಓಡಾಡ್ತಾರೆ, ಯಾವ ವಾಹನಗಳು ತೆಗೆದುಕೊಂಡು ಬರ್ತಾರೆ, ಕೂತಲ್ಲೇ ಇವತ್ತು ನೋಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಯಾರಾದರೂ ರೌಡಿ ಶೀಟರ್ಸ್ ಇದ್ದರು, ಕಳುವು ಮಾಡ್ಕೊಂಡು ಹೋದರು, ಮತ್ತೊಂದಾಯಿತು ಅಂತ ಹೇಳಿದರೆ, ಯಾವುದೋ ದುಷ್ಕೃತ್ಯಗಳಲ್ಲಿ ಭಾಗಿಯಾದರೆ ಅಂಥ ದುಷ್ಕರ್ಮಗಳಿಗೆ ಪತ್ತೆ ಹಚ್ಚಲಿಕ್ಕೆ, ಅವ್ರಿಗೆ ಹಿಡಿಲಿಕ್ಕೆ, ಅದನ್ನು ತಡಿಲಿಕ್ಕೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಇದರಿಂದ ಭಾಳ ಸಹಕಾರಿ ಆಗ್ತದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 2 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದಾನೆ ಮತ್ತು ಉತ್ತಮ ರೀತಿಯಲ್ಲಿ ಇದು ಮಾಡಿದ್ದಾರೆ. ಈಗಾಗಲೇ ಡೆಮೋ ನೋಡಿದ್ದೇನೆ. ಇನ್ನೂ ಇದಕ್ಕೆ ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಮುಂಬರುವಂಥ ದಿನಮಾನಗಳು ಇಡೀ ಜಿಲ್ಲೆನೇ ಸುರಕ್ಷಿತ ಜಿಲ್ಲೆ ಅನ್ನುವಂಥ ರೀತಿಯಲ್ಲಿ ಘೋಷಣೆ ಮಾಡುವಂಥದ್ದಕ್ಕೆ ಏನು ಅವಶ್ಯಕತೆ ಇದೆ ಅನುದಾನ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಬೀದರ್ ಜಿಲ್ಲೆ ಜನರಿಗೆ ಕೊಡ್ತೇನೆ. ಕಲ್ಯಾಣ ಕರ್ನಾಟಕ ನಿಧಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಅನುದಾನದ ಅಡಿಯಲ್ಲಿ ಸುಮಾರು 2 ಕೋಟಿ ಪ್ರಾಜೆಕ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾ ಪ್ರಾಜೆಕ್ಟ್ ನಾವು ಇವತ್ತು ಸಾಹೇಬ್ರ ಕಡೆಯಿಂದ ಉದ್ಘಾಟಿಸಿದ್ದೇವೆ. ಇದರ ಪ್ರತ್ಯೇಕತೆ ಏನಂದರೆ ಆಲ್ ಓವರ್ ದ ಬೀದರ್ ಡಿಸ್ಟ್ರಿಕ್ಟ್ ನಮ್ಮ ಎಲ್ಲ ಎಂಟ್ರಿ ಪಾಯಿಂಟ್ಸು ಹಾಗೂ ಎಕ್ಸಿಟ್ ಪಾಯಿಂಟ್ಸು ಹೈವೇ ಮೇಲೆ ಎಲ್ಲ ಎಕ್ಸಿಟ್ ಪಾಯಿಂಟ್ಸನ್ನು ಎಂಟ್ರಿ ಪಾಯಿಂಟ್ಸನ್ನು ನಾವು AI ಕ್ಯಾಮೆರಾಗಳೊಟ್ಟಿಗೆ ನಾವು ಸ್ಟಾರ್ಟೆಡ್ ಇದೆಲ್ಲ ಇನ್ಸ್ಟಾಲ್ ಮಾಡಿ ಸರ್ವಿಲೆನ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ 2 ಪ್ರತ್ಯೇಕ ಫೀಚರ್ಸ್ ಇವೆ. ಒಂದು ANPR ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಕಗ್ನಿಷನ್, ಜಿಲ್ಲೆಯಲ್ಲಿ ಯಾವ ವೆಹಿಕಲ್ ಯಾವ ಟೈಮ್ಗೆ ಎಂಟ್ರಿ ಆಗ್ತಾಯಿದೆ, ಯಾವ ವೆಹಿಕಲ್ ಎಲ್ಲಿಗೆ ಹೋಗ್ತಾ ಇದೆ, ಯಾವ ದಾರಿಯಿಂದ ಎಕ್ಸಿಟ್ ಆಗ್ತಾಯಿದೆ ನಾವು ಎಲ್ಲ ಮಾಹಿತಿ ನಾವು ಕಮಾಂಡ್ ಸೆಂಟರಿಂದ ನಾವು ಪಡೆಯಬೋದು. ಅದೇ ರೀತಿ ರೌಡಿ ಎಲಿಮೆಂಟ್ಸು, ಆ್ಯಂಟಿ ಸೋಷಲ್ ಎಲಿಮೆಂಟ್ಸು ಹಾಗೂ HBT ಅಫೆಂಡರ್ಸು, ಪ್ರಾಪರ್ಟಿ ಅಫೆಂಡರ್ಸು, ಚೈನ್ ಸ್ನ್ಯಾಚಿಂಗ್ ಅಫೆಂಡರ್ಸು, ಕಳ್ಳತನ ಮಾಡುವವರು, ಇವರೆಲ್ಲರ ಇದೆಲ್ಲ ಡೇಟಾ ಕೂಡ ನಾವು ನಮ್ಮ ಸರ್ವರ್ ಮೇಲೆ ಫೀಡ್ ಮಾಡಿದ್ದೇವೆ. ಸೊ ಇವರ ಮೂವ್ಮೆಂಟ್ಸನ್ನು ಕೂಡ ನಾವು ನೋಡ್ತಾ ಇದ್ದೇವೆ, ಸರ್ವಿಲೆನ್ಸ್ ಮಾಡ್ತಾ ಇದ್ದೇವೆ. ಸೊ ಇದರ ಮೇನ್ ಉದ್ದೇಶ ಏನಂದರೆ ಕ್ರೈಮ್ ಪ್ರಿವೆನ್ಷನು, ಎಸ್ಪೆಷಲಿ ಆ್ಯಂಟಿ ಸೋಷಲ್ ಎಲಿಮೆಂಟ್ಸನ್ನು ನಾವು ಸರಿಯಾಗಿ ನಾವು ಮಾನಿಟರ್ ಮಾಡಿದರೆ ಕ್ರೈಮನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನುವ ಒಂದು ನಿಟ್ಟಿನಲ್ಲಿ ಈ ಪ್ರಾಜೆಕ್ಟನ್ನು ನಾವು ಸಾಹೇಬ್ರ ಕಡೆಯಿಂದ ಲಾಂಚ್ ಮಾಡಿಸಿದ್ದೇವೆ. ರೌಡಿ ಶೀಟರ್ಸ್ ಮೂವ್ಮೆಂಟ್ ಕೂಡ ನಾವು ನೋಡ್ಬೋದು. ಇದು ಎಸ್ಪೆಷಲಿ ಈಗ ನಮ್ಮ ವೆಂಡರ್ಸ್ ಹೇಳ್ತಾ ಇದ್ದಾರೆ ಒನ್ ಆಫ್ ದ ಕೈಂಡ್ ಇನ್ ಕರ್ನಾಟಕ ಸ್ಟೇಟ್ ಅಂತ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿ ಬಂದಿದೆ ಪ್ರಾಜೆಕ್ಟ್. ಸೊ ಇವತ್ತಿನಿಂದ ನಾವು ಮಾನಿಟರಿಂಗ್ ಸ್ಟಾರ್ಟ್ ಮಾಡ್ತೇವೆ. ಥ್ಯಾಂಕ್ ಯು.
ಬೀದರ್ ತಾಲೂಕಿನ ಅಣದೂರಿನಲ್ಲಿ ನಡೆದ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನ ಸರ್ವಾಧ್ಯಕ್ಷ ಪಂಡಿತ್ ಬಸವರಾಜ್ ನೇತೃತ್ವದಲ್ಲಿ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಬೀದರ್ ತಾಲೂಕಿನ ಅಣದೂರಿನಲ್ಲಿ ನಡೆದ ಬೀದರ್ ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಉದ್ಘಾಟಿಸಿ ಮಾತನಾಡಿದರು. ಆಧುನಿಕ ಜಗತ್ತಿನಲ್ಲಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ್ದರು. ಬದಲಾದ ಕಾಲಘಟ್ಟದಲ್ಲಿ ಜನ ತಂತ್ರಜ್ಞಾನದತ್ತ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ಪುಸ್ತಕ ಓದುವ ಸಂಸ್ಕೃತಿ ಕಡಿಮೆಯಾಗಿದೆ. ಮೊಬೈಲ್ನಲ್ಲಿ ನೋಡುವುದು ಹಾಗೂ ಕೇಳುವುದನ್ನು ಇಷ್ಟಪಡುತ್ತಿದ್ದಾರೆ. ಹೀಗಾಗಿ ಜನರ ಆಸಕ್ತಿಯ ಮಾರ್ಗದಲ್ಲೇ ಅವರಿಗೆ ಸಾಹಿತ್ಯ ಕೊಡಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಾಹಿತ್ಯ ಪ್ರಸಾರಕ್ಕೆ ಆಡಿಯೋ ಕತೆ, ವಾಟ್ಸಪ್ ಚುಟುಕು, ಈ ಪುಸ್ತಕ, ವೆಬ್ ಪೇಜ್, ಯೂಟ್ಯೂಬ್ನಂತಹ ಮಾರ್ಗಗಳನ್ನು ಬಳಸಿಕೊಳ್ಳಬೇಕಿದೆ. ಕೃತಿಗಳ ಮಾರಾಟಕ್ಕಾಗಿ ಸಾಹಿತ್ಯ ಸಂತೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ. ಕನ್ನಡಕ್ಕಾಗಿ ಕೆಲಸ ಮಾಡುವವರು ಹಾಗೂ ಬರಹಗಾರರನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ತಿಳಿಸಿದರು. ಆಧುನಿಕ ಜಗತ್ತಿನಲ್ಲಿ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕಾ ಘಟಕದಿಂದ ಬೀದರ್ ತಾಲೂಕಿನ ಅಣದೂರು ಗ್ರಾಮದ ಮಾಣಿಕ್ಪ್ರಭು ದೇವಸ್ಥಾನದಲ್ಲಿ ಆಯೋಜಿಸಿದ ಬೀದರ್ ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ಬದಲಾದ ಕಾಲಘಟ್ಟದಲ್ಲಿ ಜನ ತಂತ್ರಜ್ಞಾನದತ್ತ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ಪುಸ್ತಕ ಓದುವ ಸಂಸ್ಕೃತಿ ಕಡಿಮೆಯಾಗಿದೆ. ಮೊಬೈಲ್ನಲ್ಲಿ ನೋಡುವುದು ಹಾಗೂ ಕೇಳುವುದನ್ನು ಇಷ್ಟಪಡುತ್ತಿದ್ದಾರೆ. ಹೀಗಾಗಿ ಜನರ ಆಸಕ್ತಿಯ ಮಾರ್ಗದಲ್ಲಿಯೇ ಅವರಿಗೆ ಸಾಹಿತ್ಯ ಕೊಡಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಾಹಿತ್ಯ ಪ್ರಸಾರಕ್ಕೆ ಆಡಿಯೋ ಕತೆ, ವಾಟ್ಸಪ್ ಚುಟುಕು, ಈ ಪುಸ್ತಕ, ವೆಬ್ ಪೇಜ್, ಯೂಟ್ಯೂಬ್ನಂತಹ ಮಾರ್ಗವನ್ನು ಬಳಸಿಕೊಳ್ಳಬೇಕಿದೆ. ಕೃತಿಗಳ ಮಾರಾಟಕ್ಕಾಗಿ ಸಾಹಿತ್ಯ ಸಂತೆಗಳನ್ನು ಹಮ್ಮಿಕೊಳ್ಳಬೇಕಾಗಿದೆ. ಕನ್ನಡಕ್ಕಾಗಿ ಕೆಲಸ ಮಾಡುವವರು ಹಾಗೂ ಬರಹಗಾರರನ್ನು ಪ್ರೋತ್ಸಾಹಿಸಬೇಕಿದೆ ಎಂದು ತಿಳಿಸಿದ್ದರು. ಸಮ್ಮೇಳನಾಧ್ಯಕ್ಷರಾದ ಪಂಡಿತ್ ಬಸವರಾಜ್ ಮಾತನಾಡಿ, ರಾಜ್ಯದ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ಭಾಗದಲ್ಲಿ ಕನ್ನಡ ನಾಮಫಲಕ ಅಳವಡಿಕೆಗೆ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶದ ಸಂಪೂರ್ಣ ಅನುಷ್ಠಾನ ಆಗಬೇಕು. ಪರಿಷತ್ತು ಪದಾಧಿಕಾರಿಗಳು, ಕನ್ನಡಾಭಿಮಾನಿಗಳು ಈ ದಿಸೆಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದ್ದರು. ತಪ್ಪು ನಾಮಫಲಕಗಳನ್ನು ತಿದ್ದಿ ಸರಿಯಾಗಿ ಬರೆಯಲು ಹಾಗೂ ಅಳವಡಿಸಲು ದಿನಾಂಕವನ್ನು ನಿಗದಿಪಡಿಸಬೇಕು. ಕನ್ನಡ ಕೃತಿ ಚರ್ಯ, ಲ್ಯಾಬಿಮಾರ್ಡ್ ಪ್ರಶಸ್ತಿ ಪಡೆಯುವುದು ನಿಲ್ಲಬೇಕು ಎಂದು ಹೇಳಿದ್ದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಲ್ಲರಿಗೂ ದೇಶ ಮೊದಲು ಆಗಬೇಕು. ಸ್ವಾರ್ಥಕ್ಕಾಗಿ ಪ್ರಾದೇಶಿಕತೆ, ಭಾಷೆ ಹೆಸರಲ್ಲಿ ದ್ವೇಷ ಹರಡುವ ಕೆಲಸ ಯಾರು ಮಾಡಬಾರದೆಂದು ತಿಳಿಸಿದ್ದರು. ಕಸಾಪ ಜಿಲ್ಲಾಧ್ಯಕ್ಷ ಸುರೇಶ್ ಶೆಟ್ಟಿ ಮಾತನಾಡಿ, ಜಿಲ್ಲೆಯ ಕನ್ನಡ ಶಾಲೆಯಲ್ಲಿ ಒಂದೇ ಒಂದು ಮಗು ಇದ್ದರೂ ಕನ್ನಡ ಶಾಲೆ ಮುಚ್ಚಲು ಬಿಡುವುದಿಲ್ಲ ಎಂದು ನುಡಿದರು. ಖಾದ್ರಿ ಶಾವಣ್ಣ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಅಪ್ಪರಾವ್ ಸೌದಿ ಅವರಿಗೆ ಮಾಧ್ಯಮ ಭಾಸ್ಕರ್ ಹಾಗೂ ಬಿಜಿ ತಿಮ್ಮಯ್ಯ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಶಶಿಕಾಂತ್ ಶೆಂಬಳ್ಳಿ ಅವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಓಂ ಪ್ರಕಾಶ್ ದಡ್ಡೆ ಅವರು ಸಮ್ಮೇಳನಾಧ್ಯಕ್ಷ ಪಂಡಿತ್ ಬಸವರಾಜ್ ಅವರಿಗೆ ಪರಿಷತ್ತಿನ ಧ್ವಜ ಹಸ್ತಾಂತರಿಸಿದ್ದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಸಾನ್ನಿಧ್ಯ ವಹಿಸಿದ್ದರೆ, ಅಣದೂರು, ವೈಶಾಲಿನಗರ, ಬಂತೆ ದಮ್ಮಾನಂದ ಮಹಾಥೇರೋ ನೇತೃತ್ವದ ಸೈಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಜಿಲ್ಲಾ ಮೇಲ್ವಿಚಾರಕ ನೆಲ್ಸನ್ ಸುಮಿತ್ರಾ ಸಮ್ಮುಖ ವಹಿಸಿದ್ದರು. ಬಿಡಿಎ ಮಾಜಿ ಅಧ್ಯಕ್ಷ ಬಾಪುವಾಲಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ ಗುಮ್ತಾಪುರೆ, ಉಪಾಧ್ಯಕ್ಷೆ ಶ್ರೀದೇವಿ ಅಂಬಾದಾಸ್ ಸೋನಿ, ಪರಿಷತ್ತು ಬೀದರ್ ತಾಲೂಕಾ ಕಾರ್ಯದರ್ಶಿ ವೀರಶೆಟ್ಟಿ ಚನ್ಶೆಟ್ಟಿ, ಉಮೇಶ್ ಜಾಬಾ, ಖಜಾಂಚಿ ದೇವೇಂದ್ರ ಕರಂಜಿ, ಭದ್ರಪ್ಪ ಬಶೆಟ್ಟಿ, ಶಿವಪುತ್ರ ಡಾಕುಳಗಿ ಮತ್ತಿತರರು ಇದ್ದರು. ಕಸಾಪ ಬೀದರ್ ತಾಲೂಕಾ ಅಧ್ಯಕ್ಷ ಟಿಎಂ ಮಚ್ಚಿ ಸ್ವಾಗತಿಸಿದ್ದರು. ಬೀದರ್ ದಕ್ಷಿಣ ಘಟಕದ ಅಧ್ಯಕ್ಷ ಬಸವರಾಜ್ ಬಶೆಟ್ಟಿ ನಿರೂಪಿಸಿದ್ದರು. ಬೀದರ್ ದಕ್ಷಿಣ ಯುವ ಘಟಕದ ಅಧ್ಯಕ್ಷ ಸಿದ್ದಾರೂಢ್ ಭಾಲ್ಕೆ ವಂದಿಸಿದ್ದರು. ಸಮಾನತೆಯ ಸಂದೇಶವನ್ನು ಕೊಟ್ಟಂತ ಶರಣರ ನಾಡು ಬೀದರ್ ನಾಡು. ಇಂಥ ನಾಡಿನಲ್ಲಿ ಬಂದು ನಿಲ್ಲಬೇಕಂದ್ರೆ ಅದಕ್ಕೆ ಅದೃಷ್ಟ ಇರಬೇಕು. ಬಹುಶಃ ನನ್ನ ಜೀವನದಲ್ಲಿ ಸಿಕ್ಕಂತ ದೊಡ್ಡ ಅದೃಷ್ಟ. ಅದಕ್ಕಾಗಿ ಎಲ್ಲ ಸಂಘಟಕರಿಗೆ ನಾನು ನನ್ನ ಶಿರಬಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದು ಬರೀ ಸಾಹಿತ್ಯ ಸಮ್ಮೇಳನ ಅಲ್ಲ, ಸರ್ವಧರ್ಮ ಸಮ್ಮೇಳನ. ನಾನು ಎಲ್ಲಿ ನೋಡಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಾನು ಎಲ್ಲಿ ನೋಡಿಲ್ಲ. ಎಲ್ಲ ಧರ್ಮದ ನಾಯಕರು ಈ ವೇದಿಕೆ ಮೇಲೆ ಕೂತಿದ್ದಾರೆ. ಎಲ್ಲ ಧರ್ಮಗಳ ಸಾರ ಒಂದೇ, ಮಾನವ ಕುಲದ ಅಭಿವೃದ್ಧಿ. ಅದಕ್ಕೆ ಭಾಷೆ ದಾರಿಯಾಗಬೇಕು. ಭಾಷೆಯ ಹೆಸರಲ್ಲಿ ನಾವು ತುಂಬ ಎಮೋಷನಲ್ ಆಗೋದು ಬೇಡ. ಕನ್ನಡಿಗರು ತಮಿಳುನಾಡನ್ನ ನೋಡ್ರೆ ಕಲ್ಲು ಹೊಡೆಯೋದು, ಕನ್ನಡಿಗರು ಮಹಾರಾಷ್ಟ್ರದವ್ರಿಗೆ ಕಲ್ಲು ಹೊಡೆಯೋದು, ಮಹಾರಾಷ್ಟ್ರದವರು ನಮ್ಮ ಕಂಡಕ್ಟರ್ ಕಲ್ಲು ಹೊಡೆಯೋದು, ನಾವು ಹೋಗಿ ಆಂಧ್ರದವ್ರಿಗೆ ಹೊಡೆಯೋದು, ಆಂಧ್ರದವರು ಒರಿಸ್ಸಾದವ್ರಿಗೆ ಹೊಡೆಯೋದು.
ಇವೆಲ್ಲ ಭಾರತೀಯ ಭಾಷೆಗಳೇ, ಮರಿಬಾರದು. ಇವೆಲ್ಲಕ್ಕೂ ದೊಡ್ಡದು ಭಾರತ. ಈ ಭಾರತದಲ್ಲಿರುವ ಎಲ್ಲ ಭಾಷೆಗಳನ್ನು ನಾವು ಗೌರವಿಸಬೇಕಾಗಿದೆ. ಅತ್ಯಂತ ಪ್ರಜ್ಞಾವಂತ ಪತ್ರಕರ್ತರ ಜೊತೆ ನಾನು ಮಾತಾಡ್ತಾ ಕೂತಿದ್ದೆ, ಅಪ್ಪರ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ನಾವು ಕೂತ್ಕೊಂಡು ಒಂದು ತಾಸು ಇದ್ರ ಬಗ್ಗೆ, ಭಾಷೆ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಇವತ್ತು ನಮ್ಮ ಕರ್ನಾಟಕಕ್ಕೆ ಬರೀ ಕನ್ನಡ ಒಂದೇ ಇರಬೇಕು ಅಂತ ನಾವು ಹೋರಾಟ ಮಾಡಿದ್ರೆ ಆಗೋದಿಲ್ಲ. ನಮ್ಮ ಬದುಕಿಗಾಗಿ ಹೊಸ ಹೊಸ ಭಾಷೆಗಳನ್ನು ಕೂಡ ನಾವು ಕಲಿಬೇಕಾದಂಥ ಅಗತ್ಯತೆ ಇದೆ. ಯಾಕಂದರೆ ನಮ್ಮ ಕಾಲಘಟ್ಟ ಚೇಂಜ್ ಆಗಿದೆ. ಈಗ ವಿ ಆರ್ ಲಿವಿಂಗ್ ಇನ್ ಗ್ಲೋಬಲೈಸ್ಡ್ ವರ್ಲ್ಡ್. ಬಹು ಭಾಷೆಗಳ ಕಡೆಗೆ ಹೋಗಬೇಕಾಗಿದೆ ನಾವು ಇವತ್ತು. ಆದರೆ ಕನ್ನಡವನ್ನು ಬುನಾದಿಯಾಗಿ ಇಟ್ಕೋಬೇಕು. ಹೊಸ ಹೊಸ ಭಾಷೆಗಳನ್ನು ಅವಕಾಶದ ಸಾಧ್ಯತೆಗಳಾಗಿ ನಾವು ತಗೊಳ್ಳಿಕ್ಕೆ ಹೋಗಬೇಕಾಗಿದೆ. ನಾವು ಬರೀ ನಾವೇ ಹೊಡೆದಾಡೋದಲ್ಲ. ತಮಿಳ್ನವ್ರು ನಾವು ಹೊಡೆಯೋದು, ಮಹಾರಾಷ್ಟ್ರದವ್ರು ಅವ್ರು ಹೊಡೆಯೋದು, ಅವರೆಲ್ಲ ಭಾರತೀಯರೇ. ನಾವು ಯಾರ ಜೊತೆ ಹೊಡೆದಾಡತ್ತೀವಿ? ನಮ್ಮನ್ನು ನಾವೇ ಹೊಡೆದಾಡಿ ನಾವೇ ಸತ್ತರೆ ಆಗೋದಿಲ್ಲ. ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾದ್ರೆ ನಾವು ಮಾಧ್ಯಮದ ಬಗ್ಗೆನೂ ಮಾತಾಡಿದಾಗ ನಾವು ಅದೇ ಮಾತಾಡ್ತೀವಿ. ಯಾಕೆ ಪೋಷಕರು ನಮ್ಮ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ? ವಿಚಾರ ಮಾಡ್ರಿ. ನಾನು ಪತ್ರಕರ್ತರು ಮಾತಾಡುವಾಗ ಹೇಳ್ತಾ ಇದ್ದೆ, ಕನ್ನಡ ಶಾಲೆಗಳು ಉಳಿಬೇಕಂದ್ರೆ ಕನ್ನಡ ಶಾಲೆಯಲ್ಲಿ ಕೆಲಸ ಮಾಡೋ ಶಿಕ್ಷಕರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾಗಿದೆ. ಯಾಕೆ ಪುಸ್ತಕ ಮೊರೆ ಹೋಗ್ತಾ ಇಲ್ಲ? ಯಾಕೆ ವ್ಯಾಕರಣ ಅಲಂಕಾರ ಛಂದಸ್ಸು ತಿಳ್ಕೊಳ್ತಾ ಇಲ್ಲ? ಅದ್ರ ವಿಶೇಷತೆ ಯಾಕೆ ಗೊತ್ತಿಲ್ಲ? ಅವ್ರು ಹೇಳಿದ್ರು, ನಮ್ಮ ಶಿಂದೆ ಸಾಹೇಬ್ರು ಹೇಳಿದ್ರು, ನಮ್ಮದು ಶ್ರೀ ವಿಜಯ ಬರೆದಿದ್ದು ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬದ ನಾಡದು ಕರ್ನಾಟಕ. ಅದು ಆ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಕವಿಗಳು, ಲೇಖಕರು ಬರೀ ಕವಿಗಳಾಗಬೇಕು, ಸನ್ಮಾನ ಮಾಡ್ಕೊಳ್ಬೇಕು, ಶಾಲೆ ಹೊಲಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪುಸ್ತಕಗಳನ್ನು ಹೊರಗೆ ತರ್ತಾ ಇದ್ದಾರೆ. ವಿನ ಗಟ್ಟಿ ಸಾಹಿತ್ಯ ಏನಿಲ್ಲ, ಸತ್ಯ ಸಾಹಿತ್ಯ. ಇದು ಸತ್ಯ ತಿಳ್ಕೊಂಡು ನಾನು ಬೈಕೊಂಡು ಬೈಕೊಂಡು ಆದರೆ ಇದ್ದಿದ್ದ ಫ್ಯಾಕ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಈ ವಿಷಯ ಬಗ್ಗೆ ನಾನೆಲ್ಲ ಹೆಚ್ಚಿಗೆ ಹೇಳಾಗೆ ಸಾಕಷ್ಟು ವಿಷಯ ಇದ್ರೊಳಗೆ. ಯಾಕಂದ್ರೆ ವಾಕ್ಯ ರಚನೆ ಒಂದು ಪುಸ್ತಕ ತರಬೇಕಾಯ್ತು, ವಾಕ್ಯ ರಚನೆ ಗೊತ್ತಿಲ್ಲಂಥ ಲೇಖಕರು ನಮ್ಮಲ್ಲಿದ್ದಾರೆ ಅಂದ್ರೆ ನಾ ಏನು ಅನ್ಬೇಕು? ವಾಕ್ಯ ರಚನೆಯಲ್ಲಿ 2-3 ಪ್ರಕಾರವ. ಆ ವಾಕ್ಯ ರಚನೆ, ಮಿಶ್ರ, ಸಂಯೋಗ ಇವೆಲ್ಲ ಬರಬೇಕು. ಇವು ಬರದೆ ಸಾಮಾನ್ಯ ವಾಕ್ಯ, ಮಿಶ್ರ, ಸಂಯೋಗ, ಸಂಯುಕ್ತ ವಾಕ್ಯ. ಇವು ವಾಕ್ಯದ ಬಗ್ಗೆ ಎಲ್ಲಿ ಯಾವುದು ಕ್ರಿಯಾಪದ ಎಲ್ಲಿ ಬಳಸಬೇಕು, ಆಮೇಲೆ ಎಲ್ಲಿ ಒಂದು ಶಬ್ದ ಬಳಸಿದ ಕೂಡಲೇ ಆ ಶಬ್ದದ ಸಾಮರ್ಥ್ಯ ಏನು, ಅದರ ಪಕ್ಕದಲ್ಲಿ ಎಂಥ ಶಬ್ದವನ್ನು ನಾನು ತರಬೇಕು ಅನ್ನೋದ್ರ ಬಗ್ಗೆ ತಿಳಿವು ಇರ್ತಕ್ಕಂಥದ್ದು ಭಾಳ ಮುಖ್ಯ. ಧೋರಣೆಗಳು ಮತ್ತೆ ಇದು ನೀವು ನೋಡ್ರಿ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಆಗ್ತು. ಮಹಾರಾಷ್ಟ್ರ ಕರ್ನಾಟಕ ಭಾಷೆ ಸಂಬಂಧ ಅದು ಒಂದೇ ಇಲ್ಲ, ಕುಟುಂಬ ಸಂಬಂಧ ಕೂಡ ಭಾಳ ಇದೆ ಕರ್ನಾಟಕ ಮಹಾರಾಷ್ಟ್ರ. ಸಾಕಷ್ಟು ನಮ್ಮ ಬೀದರ್, ಗುಲ್ಬರ್ಗ ಏನು ನಮ್ಮ ಬಾರ್ಡರ್ ಏರಿಯಾದ ಸಾಕಷ್ಟು ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಅಲ್ಲಿ ಕೊಟ್ಟಿದ್ದೆವು, ಅಲ್ಲಿನ ಹೆಣ್ಣು ಮಕ್ಕಳನ್ನು ನಾವು ತಂದಿದ್ದೆವು. ಅದಕ್ಕೆ ಇದನ್ನ ಯಾವುದೇ ರಾಜಕೀಯ ಪುಡಾರಿಗಳು, ಯಾವುದೇ ಒಂದು ಜನರು ಈ ಥರ ನಮ್ಮ ದೇಶವನ್ನು ಮತ್ತು ಭಾಷೆಯ ಮುಖಾಂತರ ದೇಶವನ್ನು ಕೆಲಸ ಮಾಡಬಾರ್ದು. ನಾವು ಕನ್ನಡ ಆಗಲಿ, ಮರಾಠಿ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ, ನಾವೆಲ್ಲ ನಮ್ಮ ಭಾರತ ದೇಶದ ಇವೆಲ್ಲ ಭಾಷೆಗಳು. ನಾವು ಒಂದೇ ದೇಶ, ನಾವೆಲ್ಲರ ಮಕ್ಕಳು. ಈಗ ನಾವು ಭಾಷೆ ಬದಲಾದ ತಕ್ಷಣ ದೇಶ ಬದಲಾವಣೆ ಆಗ್ತದ? ಏನಿದ್ರೂ ಭಾರತ ದೇಶ ಅಂತೇವೆ ನಾವು. ಇದನ್ನ ಪರಿಪೂರ್ವಕ್ಕಾಗಿ ತಮ್ಮ ಭಾಷಣ ಮುಖಾಂತರ ಶಿಂದೆಯವರು ಭಾಳ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಅದೇ ಥರ ಇವತ್ತಿನ ರಾಜ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಶಸ್ತಿ ಪುರಸ್ಕೃತರು ನಮ್ಮ ಅಪರ ಸೌದೆ ಅಣ್ಣವರು, ಭಾಳಷ್ಟು ಅವರು ಹಿರಿಯ ಪತ್ರಕರ್ತರು. ನಮ್ಮನ್ನು ಸ್ಕ್ರ್ಯಾಚ್ಲಿಂದ ನಾವು ರಾಜಕೀಯದಾಗ ಬಂದಿಲ್ಲ, ಅವಾಗಿ ನಡೆದು ನಮಗೆ ತಮ್ಮ ಮಾಧ್ಯಮ ಮುಖಾಂತರ ಪತ್ರಿಕೆ ಬೆಳೆಸ್ಕೊತಾ ಬಂದಂಥ ನಮ್ಮ ಅಪರ ಸಹೋದರಿ ಇನ್ನೂ ನಾವು ಮರಲಿಕ್ಕಾಗಲ್ಲ ಜಿಲ್ಲೆಯಲ್ಲಿ. ನಮ್ಮ ಶೆಂಬೆಳ್ಳಿ ಅಣ್ಣವರು, ಅವರು ಕೂಡ ಪ್ರಜಾವಾಣಿ ಪತ್ರಿಕೆಯ ಮುಖ್ಯ ಸಂಪಾದಕರು, ಅವರು ಕೂಡ ನಮ್ಮ ಮಾರ್ಗದರ್ಶಕರು. ಅವರಿಗೆ ಸಮ್ಮೇಳನ ಪರವಾಗಿ, ನಮ್ಮ ಕ್ಷೇತ್ರ ಪರವಾಗಿ ಇಬ್ಬರಿಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅವರಿಗೆ ಮನಸ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಅನೇಕ ಶಾಲೆಗಳಿವೆ, ಇದ್ದಂಥ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿರುವಂಥ ಶಿಕ್ಷಕರ ಕೊರತೆ ಇದೆ. ಸುಮಾರು 5 ವರ್ಷದಿಂದ ಕನ್ನಡ ಶಿಕ್ಷಕರ ನೇಮಕ ಇವತ್ತಿಗೆ ಆಗ್ತಾ ಇಲ್ಲ. ಇವೆಲ್ಲ ಶಾಲೆಗಳ ಮಧ್ಯೆ ಮತ್ತೊಂದು ಇಂಗ್ಲಿಷ್ ಮಾಧ್ಯಮ ಶಾಲೆ ನಮಗೆ ಜರೂರಿ ಇದೆಯಾ ಅಂತೇಳಿ, ಅದು ಮತ್ತೆ ಗ್ರಾಮ ಪಂಚಾಯತ್ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಇವರು ಆರಂಭ ಮಾಡ್ತಾರೆ. ಮಾಡ್ಲಿ ಪರವಾಗಿಲ್ಲ, ಖುಷಿ ನಮ್ಮ ಮಕ್ಕಳು ಇಂಗ್ಲಿಷ್ ಕಲ್ತರು.
ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಿರುವಂತ ಶಾಲೆಗಳಿಗೆ ಕನ್ನಡ ಬೋರ್ಡ್ ಅನ್ನ ತೆಗೆದುಬಿಟ್ಟು ಆ ನಾಮಫಲಕ ತೆಗೆದು ಅದಕ್ಕೊಂದು ಪಬ್ಲಿಕ್ ಶಾಲೆ ಅಂತ ಒಂದು ಇಂಗ್ಲಿಷ್ ನಾಮಫಲಕ ಹಾಕಿ ನಮ್ಮಿರುವಂತ ಶಿಕ್ಷಕರಿಗೆ ಎಲ್ಲೋ 4 ಇಂಗ್ಲಿಷ್ ಕಲ್ತರ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೇಕಂತ ಆ ಮಕ್ಕಳಿಗೆ ತಾನು ಕನ್ನಡ ಕಲಿಸಕ್ ಸಾಧ್ಯ ಅದೋ ಅಥವಾ ಇಂಗ್ಲಿಷ್ ಕಲೀಲಕ್ ಸಾಧ್ಯ ಅದ. ಹಿಂಗಾಗಿ ಬಂಧುಗಳೇ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಒಂದೇ ಒಂದು ಕನ್ನಡ ಶಾಲೆ, ಅದು ಒಂದೇ ಮಗು ಓದ್ತದೋ 10 ಮಗು ಓದ್ತದೋ ಗೊತ್ತಿಲ್ಲ. ಆಗಾಗ ಪತ್ರಿಕೆಯಲ್ಲಿ ಇತ್ತೀಚೆಗೆ ನೋಡ್ತಾ ಇದೀವಿ 10 ಮಕ್ಕಳು ಒಂದ್ ವೇಳೆ ಕಡಿಮೆ ಇರುವಂತ ಎಲ್ಲ ಶಾಲೆಗಳನ್ನ ಮುಚ್ಚಿ ಬಿಡ್ತೀವಿ, ಇಲ್ಲಾಂದ್ರೆ ವಿಲೀನ ಮಾಡ್ತೀವಿ ಅಂತ ಈ ಭಾಷೆನ ಈ ಮಾತುಗಳನ್ನ ಅಲ್ಲಲ್ಲಿ ಕೇಳ್ತಾ ಇದ್ದಾರೆ. ಅದು ಈ ವೇದಿಕೆ ಮೂಲಕ ನೇರವಾಗಿ ಹೇಳ್ತೀನಿ, ನಮ್ಮ ಜಿಲ್ಲೆಯಲ್ಲಿ ಅದು ಒಂದೇ ಮಗು ಶಾಲೆ ಓದ್ತದೋ 2ನೇ ಮಗು ಶಾಲೆ ಓದ್ತದೋ ಅದು ಕನ್ನಡ ಮಾಧ್ಯಮ ಶಾಲೆ ಇದ್ರೆ ಸಾಕು, ಒಂದು ಶಾಲೆನ ಮುಚ್ಚಕ್ ಬಿಡಲ್ಲ ಅಂತೇಳಿ ಈ ಮಾತನ್ನ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಕನ್ನಡ ಅಂದ್ರೆ ಅದು ಭಾಷೆ ಅಲ್ಲ ಬಂಧುಗಳೇ, ಅದು ನಮ್ಮ ಸಂಸ್ಕೃತಿ ಅಂತೇಳಿ. ಆ ಭಾಷೆನ ಉಳಿಸುವಂತ ಬಹು ದೊಡ್ಡ ಕೆಲಸಕ್ಕೆ ನಾವು ಮುಂದಾಗಬೇಕಾಗಿದೆ. ಯಾರೋ ಒಬ್ಬ ಫಾರಿನ್ ಅಂಟಿ ತರ ಬಹಳ ಚಲೋ ರೇಷ್ಮೆ ಸೀರೆಯನ್ನು ಹಾಕೊಂಡು ಮೈಯೆಲ್ಲ ಒಡವೆ ಹಾಕೊಂಡು ಬಹಳ ಐಶ್ವರ್ಯ ರಾಯಿಗಿಂತ ಬಹಳ ಸುಂದರ ನಮ್ಮ ಜೊತೆ ಬರ್ತಾಳಂದ್ರೆ ಅವಳಿಗೆ ನಾವು ಅವ್ವಲ್ಲ ಕೈತದ ಅಂತ, ನಮ್ಮ ಪರಿವಾರದ ಒಪ್ಕೊಳಕ್ ಆಯ್ತದ ಅಂತ. ಅದು ಏನೇ ತರ ನಮ್ಮ ಅವ್ವನೇ, ಆಕೆ ಕೂಲಿ ಕಾರ್ಮಿಕ ಆಗಿರ್ಲಿ, ಆಕೆ ಕೃಷಿ ಕಾಯಕ ಮಾಡ್ಲಿರ್ಲಿ, ಇನ್ನೊಂದು ಮನೆಗೆ ಕೆಲಸ ಮಾಡುವಂತ ತಾಯಿ ಆಗಿರ್ಲಿ, ಅವ್ರು ಹಳೆ ಸೀರೆ ಹಾಕೊಂಡು ಪರವಾಗಿಲ್ಲ, ಅವ್ಳು ಹೆಂಗೆ ಇದ್ರುತ್ತಲ್ಲ ನಮ್ಮವ್ವನೇ ನಮ್ಮ ತಾಯಿನೇ. ಹಾಗಾಗಿ ಕನ್ನಡ ಅದು ನಮ್ಮ ತಾಯಿ, ಅದು ಹೃದಯದ ಭಾಷೆ. ಹೀಗಾಗಿ ಆ ಭಾಷೆಯನ್ನ ಮಾತೃಭಾಷೆಯನ್ನು ಉಳಿಸುವಂತ ಕೆಲಸಕ್ಕೆ ಬರಿಗೊತ್ತು ಯಾವುದೋ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ್ರೆ ಸಾಲಲ್ದು. ಬರುವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅನೇಕ ಕನ್ನಡಪರ ಸಂಘಟನೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರು, ಅವೆಲ್ಲ ಕೂಡ್ಕೊಂಡು ಆ ಕೆಲಸಕ್ಕೆ ನಾವೆಲ್ಲ ಮುಂದಾಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ 12ನೇ ಶತಮಾನದಲ್ಲಿ ಅನೇಕ ಶರಣರು ಮಹಾರಾಷ್ಟ್ರ, ಗುಜರಾತು, ತೆಲಂಗಾಣ, ಆಂಧ್ರ, ಕಾಶ್ಮೀರ ಎಲ್ಲ ಕಡೆಯಿಂದ ಶರಣರು ಅವರೆಲ್ಲ ಬಸವಣ್ಣವ್ರ ಪ್ರಭಾವಕ್ಕೆ ಒಳಗಾಗಿ ಬಂದರು. ಅಲ್ಲಿ ಬಂದಾಗ ಕಾಶ್ಮೀರದಿಂದ ಬಂದಂಥ ರಾಜ ಮಹಾದೇವ್ ಗೋಪಾಲ್ ಅವರು ಕಾಶ್ಮೀರ ಭಾಷೆಯಲ್ಲಿ ವಚನಗಳು ಬರಲಿಲ್ಲ. ಸಿದ್ದರಾಮೇಶ್ವರ ಮಹಾರಾಷ್ಟ್ರದಿಂದ ಬಂದರು, ಮರಾಠಿಗಳಲ್ಲಿ ವಚನಗಳು ಬರಲಿಲ್ಲ. ಬಸವಣ್ಣವ್ರ ಹತ್ತಿರ ಕನ್ನಡದಲ್ಲಿ ಕಲಿತು ಕನ್ನಡದಲ್ಲೇ ರಚಿಸಿದವರು ಬಸವಾದಿ ಶರಣರು. ಇದು ಕನ್ನಡಕ್ಕೆ ಶ್ರೀಮಂತಗೊಳಿಸಿದವರೇ ಅದು ಬಸವಾದಿ ಶರಣರು. ಇಂಥ ಕನ್ನಡವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ನಾವು ಜಾಗತಿಕ ಮಟ್ಟಕ್ಕೆ ಹೋಗ್ಬೇಕು, ಎಲ್ಲರ ಮನಸ್ಸುಗಳು ಅದು ಕಲಿಬೇಕು. ಆದ್ರೆ ನಮ್ಮ ಮಾತೃಭಾಷೆ ನಮ್ಮ ತಾಯಿ, ನಾವು ಅದನ್ನು ಯಾವ ಕಾರಣಕ್ಕೂ ಬೆಳೆಸ ಕಾರ್ಯ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡೇ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯ ತುಂಬ ಒಂದು ವಿಸ್ಮಯ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸುರೇಶ್ ಚನ್ಶೆಟ್ಟಿಯವರು ಒಂದು ರೀತಿ ಕಾಲಿಗೆ ಹೆಜ್ಜೆ ಕಟ್ಟಿಕೊಂಡು ಇಡೀ ಜಿಲ್ಲಾ ತುಂಬ ಈ ಸಮ್ಮೇಳನ ಮಾಡುವ ಮೂಲಕ ಮತ್ತಿಷ್ಟು ಯುವಕರಿಗೆ ಯುವತಿಯರಿಗೆ ಒಂದು ಹೊಸ ರೂಪವನ್ನು, ಹೊಸ ಸ್ವರೂಪವನ್ನು ಕನ್ನಡದ ಮೂಲಕ ನೀಡ್ತಾ ಇದ್ದಾರೆ. 1927 ಮಾರ್ಚ್ 20ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೌಡಾರಕೆರೆಯ ನೀರು ಕುಡಿಯಲು ಉಪಯೋಗಿಸುವ ಕುರಿತು ದೊಡ್ಡ ಸತ್ಯಾಗ್ರಹ ಮಾಡಿದ್ದರು. ಈ ಇತಿಹಾಸವನ್ನು ಸ್ಮರಿಸಲು ಹಾಗೂ ಸಾಮಾಜಿಕ ಸಬಲೀಕರಣ ಮಾಡಲು ಇದೇ ತಿಂಗಳ 26ರಂದು ಸಾಯಂಕಾಲ 5 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಬಹಿರಂಗ ಸಮಾವೇಶ ಆಯೋಜಿಸಲಾಗಿದೆ ಎಂದು ಆಲ್ ಇಂಡಿಯಾ ಪ್ಯಾಂಥರ್ಸಿನ ಗೌರವಾಧ್ಯಕ್ಷರಾದ ದೇವೇಂದ್ರ ಕುಮಾರ್ ಸೋನಿ ತಿಳಿಸಿದ್ದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅವಿರತ ಹೋರಾಟ ಮತ್ತು ತ್ಯಾಗವನ್ನು ಸ್ಮರಿಸುವ ದಿನ ಇದಾಗಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಸಾಹಿತಿಗಳು, ಕಲಾವಿದರು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಆಗಮಿಸುತ್ತಿದ್ದಾರೆ. ಸಮಾಜದಲ್ಲಿರುವ ಮೌಢ್ಯಾಚಾರವನ್ನು, ಅಸಮಾನತೆ ಹೋಗಲಾಡಿಸಲು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದರು. ಸೇನೆಯ ಅಧ್ಯಕ್ಷರಾದ ಭರತ್ನ ಕಾಂಬ್ಳೆ ಮಾತನಾಡುತ್ತಾ, ಚೌಡಾರಕೆರೆ ಸತ್ಯಾಗ್ರಹ ದಿನದ ಸ್ಮರಣೆಗಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸಿದ್ದಬಸವ ದೇವರು ಯಮಕನ ಕರಡಿ ಆಗಮಿಸುತ್ತಿದ್ದಾರೆ. ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮೊಮ್ಮಗರಾದ ರಾಜರತನ್ ಅಂಬೇಡ್ಕರ್ ಅವರು ಈಗಾಗಲೇ ರಿಸರ್ವೇಷನ್ ಮಾಡಿಕೊಂಡಿದ್ದಾರೆ. ಅವರು ಜಿಲ್ಲೆಗೆ ಆಗಮಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ಹೇಳಿದ್ದರು. ಇದೇ ವೇಳೆ ಪ್ರಮುಖರಾದ ಪ್ರದೀಪ್ ಜಂಜೀರೆ, ದೇವರಾಜ್ ಆರ್ಯ, ಕೃಷ್ಣ ನಾಟೇಕರ್, ಸಂಗಪ್ಪ ಚಿದ್ರಿ, ತುಕಾರಾಮ್ ಕರಾಟೆ, ಸಂತೋಷ್ ಕಾಂಬ್ಳೆ, ಸುಜಿತ್ ಬಡ್ಗೇರ್, ಯಲ್ಲೇಶ್ ಮಲ್ಕಾಪುರ್, ಆನಂದ್ ಕಾಶಂಪುರ್, ಸೂರ್ಯಕಾಂತ್ ಓಂಪ್ರಕಾಶ್ ಕಾಂಬ್ಳೆ, ರಾಜರತನ್ ಶಿಂದೆ, ಸುರೇಶ್ ಮೋರೆ, ಭಾಗ್ಯಶಾಲ್ ಕಾಂಬ್ಳೆ ಸೇರಿದಂತೆ ಹಲವಾರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸ್ಟಾರ್ಟ್ ಮಾಡ್ಬೋದಾ? ಇದೇ ತಿಂಗಳು
20ನೇ ತಾರೀಕು 26 ತಾರೀಕು ಬೀದರ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೃಹತ್ ಬಹಿರಂಗ ಸಭೆಯನ್ನು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆಯಿಂದ ಹಮ್ಮಿಕೊಂಡಿದ್ದೇವೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಚೌಡರಕೆರೆ ಸತ್ಯಾಗ್ರಹ ದಿನದಂದು ಸಾಮಾಜಿಕ ಸಬಲೀಕರಣ ಒಂದು ಕಾರ್ಯಕ್ರಮವನ್ನು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ಸಂಘಟನೆಗಳು, ದಲಿತ ಸಂಘಟನೆಗಳು, ಗೌಡ ಸಂಘಟನೆಗಳು, ಮೈನಾರಿಟಿ ಸಂಘಟನೆಗಳು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪ್ರಿಂಟ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪತ್ರಕರ್ತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ. ನನ್ನ ಹೆಸರು ತುಕಾರಾಮ್ ಚುಮ್ಕೋಡ್ ಅಂತೇಳಿ ಐನ್ ಜಿಲ್ಲಾಧ್ಯಕ್ಷರಾಗಿ ಹಾಗೂ ಓಟ್ ಪರ ಸಂಘಟನಾ ಒಕ್ಕೂಟ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದೆ. ಗೌರವಾಧ್ಯಕ್ಷರಾಗಿ ಶ್ರೀ ದೇವಿಂದರ್ ಆರ್ ಸೋನಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಭರತ್ ಕಾಂಬ್ಳೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಪ್ರದೀಪ್ ಜಂಜೀರ್ ಅವರು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿ ಶ್ರೀ ದೇವರಾಜ್ ಆರೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಜಾಂಚಿಯಾಗಿ ಶ್ರೀ ಕೃಷ್ಣ ನಾಟೇಕರ್, ಯಲ್ಲೇಶ್ ಮಲ್ಕಾಪುರ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ಆನಂದ್ ಕಾಶಂಪುರ್ ಅವರು, ಜಂಟಿ ಕಾರ್ಯದರ್ಶಿಯಾಗಿ ಶ್ರೀ ಸೂರ್ಯಕಾಂತ್ ಎ, ಸದಸ್ಯರಾಗಿ ಓಂ ಪ್ರಕಾಶ್. ನಾವು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಇದೇ ಮಾರ್ಚ್ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು 1927 ಮಾರ್ಚ್ 20ರಂದು ಒಂದು ಚೌಡಾರಕೆರೆಯ ಸತ್ಯಾಗ್ರಹ ಮಾಡಿದರು. ಅದರ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದರು. ಅದರ ಅಂಗವಾಗಿ ನಾವಿವತ್ತು ಮಾರ್ಚ್ 26ರಂದು ನಮ್ಮ ಬೀದರ್ನ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಅದರ ನೆನಪಿಗಾಗಿ ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮದು ಸಂಘಟನೆ ವತಿಯಿಂದ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಎಲ್ಲರಿಗೂ ಎಂಬುದು ಇದರಲ್ಲಿ ಎಲ್ಲ ಸಮಾಜದವರು, ಎಲ್ಲ ಬಾಂಧವರು, ಎಲ್ಲರೂ ಯಾರು ಜಾತಿ ಮತ ಭೇದ ಅಂತಿಲ್ದೇ ಎಲ್ಲ ಪಕ್ಷಾತೀತವಾಗಿ ಎಲ್ಲರಿಗೆ ಕರೆದು ಎಲ್ಲರನ್ನು ತಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮತ್ತು ಇದು ಏನು ವಿಷಯ ಇದೆ, ಇದೊಂದು ಭಾಳ ಐತಿಹಾಸಿಕ ವಿಷಯವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಂದಿಗೆ ಜ್ಞಾನ ಇಲ್ಲ, ಅದ್ರ ಬಗ್ಗೆ ಗೊತ್ತಾಗಬೇಕಂತೇಳಿ ಇದೊಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಮತ್ತು ಮುಂದೆ ಇವಾಗ ಯಾರು ಅತಿಥಿಗಳು ಬರಲಿದ್ದಾರೆ, ಯಾರು ನಂಬದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ, ಅದ್ರ ಬಗ್ಗೆ ಶ್ರೀ ಪ್ರದೀಪ್ ಜಂಜೀರೆ ಅವರು ಹೇಳ್ತಾರೆ. ಉದ್ಘಾಟಕರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುಟುಂಬದ ಡಾಕ್ಟರ್ ರಾಜರತ್ನ ಅಂಬೇಡ್ಕರ್ ಅವರು ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಜೊತೆಯಲ್ಲಿ ದಿವ್ಯ ಸಾನ್ನಿಧ್ಯ ನಮ್ಮ ಬಸವದೇವರು, ನಮ್ಮದು ಯಮಕನ್ ಮರಡಿ ಜಗದ್ಗುರುಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಇನ್ನು ಎಲ್ಲ ಪಕ್ಷದವರಿಗೆ, ಈ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಿಗೆಲ್ಲ ತೊಗೊಂಡು ಇದು ವಿತೌಟ್ ಯಾವುದೇ ಒಂದು ಇದು ಇಲ್ಲ, ಎಲ್ಲ ಪಕ್ಷದವ್ರಿಗೆ ತೊಗೊಂಡು ಮತ್ತು ಎಲ್ಲ ಸದಸ್ಯರಿಗೆ ತೊಗೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಬರ್ತಾಯಿದ್ದಾರೆ. ಹಾಗೆ ರಹೀಮ್ ಖಾನ್ ಸಾಹೇಬರು ಪೌಳಿತ ಸಚಿವರು ಬರ್ತಾಯಿದ್ದಾರೆ. ಆಮೇಲೆ ಬಂಡೆಪ್ಪ ಕಾಶಂಪುರ್ ಬರ್ತಾಯಿದ್ದಾರೆ. ಆಮೇಲೆ ಶೈಲೇಂದ್ರ ಬೆಲ್ದಾಳೆ ಅವರು ಮತ್ತು ಹುಮನಾಬಾದ್ ಶಾಸಕರು, ಆಮೇಲೆ ಬಸವಕಲ್ಯಾಣ ಶಾಸಕರು, ಮತ್ತೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಎಲ್ಲ ಸಂಘಟನೆ, ಹಿಂದೂ ಸಂಘಟನೆಗಳೆಲ್ಲ ಕೂಡಿ ಒಂದು ಸುಮಾರು ಒಂದು 5,000-6,000 ಜನ ಸೇರಿಸಿ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದರ ಈಗ ನಿಮ್ಮ ಮುಖಾಂತರ ಹೆಚ್ಚಿನ ಜನರಿಗೆ ಇದು ಒಂದು ಪ್ರಚಾರ ತಲುಪಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಜೊತೆಲಿ ಈಗಾಗಲೇ ರಾಜರತ್ನ ಅಂಬೇಡ್ಕರ್ ಅವ್ರದ್ದು ಕನ್ಫರ್ಮೇಷನ್ನೂ ಆಗಿದೆ, ಅವ್ರ ಟಿಕೆಟ್ ಕೂಡ ಬುಕ್ ಆಗಿದೆ. ಅವರು ಭಾಳ ಖುಷಿಯಿಂದ ಒಳ್ಳೆಯ ಕಾರ್ಯಕ್ರಮ ಇದೆ, ನಾನು ಬರ್ತೀನಿ. ಎಲ್ಲ ಸುಮಾರು ವರ್ಷಗಳಿಂದ ಈ ನೀರಿನಿಗೋಸ್ಕರ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೋರಾಟ ಮಾಡಿದರು, ಅದು ಈಗ ಈ ವರ್ಷಕ್ಕೆ ಬಂದರೆ 98 ವರ್ಷ ಆಗ್ತದೆ. 1927 ಆಗಿತ್ತಿದ್ದು 98 ವರ್ಷ ಆಗ್ತದೆ. ಇದು ಮೊದಲನೇ ಕಾರ್ಯಕ್ರಮ ಮಾಡಿ ಒಂದು 100ನೇ ವರ್ಷದ ದೊಡ್ಡ ಪ್ರಮಾಣದಾಗ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡ್ಬೇಕಂತ ವಿಚಾರ ಮಾಡಿ ಈಗ ಸದ್ಯಕ್ಕೆ ಒಂದು ಸಣ್ಣ ಪ್ರಯತ್ನದಾಗ ನಾವೆಲ್ಲ ಸಂಘಟನೆಗಳು ಫ್ರೆಂಡ್ಸ್ಗಳೆಲ್ಲ ಕೂಡಿ ಪ್ರಯತ್ನ ಮಾಡ್ತಾಯಿದ್ದೀವಿ. ತಮ್ಮದೆಲ್ಲ ಸಹಕಾರ ಬೇಕು, ನಿಮ್ಮದೆಲ್ಲ ನಮಗೆ ಬೆಂಬಲ ಬೇಕಂತ ನಾನು
ಈ ಪತ್ರಿಕೆ ಮುಖಾಂತರ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಲ್ಲ ಸಮುದಾಯದ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮವನ್ನು ಚೌಡರಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಈ ಕಾರ್ಯಕ್ರಮ ಏನಿದೆ, ಇದರ ಉದ್ದೇಶ ಏನೆಂದು ತಿಳಿಸಲಿಕ್ಕೆ ರಾಜರತ್ನ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟೀಕರಣದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮ ಹೇಳಲು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಕಳಕಳಿ ಮನವಿ ಏನಂದರೆ, ಎಲ್ಲ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಒಂದು ಹಳ್ಳಿಯಿಂದ ನಾವೆಲ್ಲ ಕಡೆನೂ ಪ್ರಚಾರ ಆಗಿದೆ. ನಿಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ಇದು ಒಂದು ಅರಿವು ಆಗಬೇಕು, ಎಲ್ರಿಗೂ ಗೊತ್ತಾಗಬೇಕು, ಇದ್ರ ಬಗ್ಗೆ ಏನದಂತದ್ದು ಜನರಿಗೆ ಮುಟ್ಟಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತಾವೆಲ್ಲರೂ ನಮಗೆ ಇದಕ್ಕೆ ಸಪೋರ್ಟ್ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ನಿಮಗೆ ಕೇಳ್ಕೊಳ್ತೀವಿ. ಧನ್ಯವಾದ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಕೂಡ ಸಾಮಾಜಿಕ ಸಬಲೀಕರಣ ಸಾರ್ವಜನಿಕವಾಗಿ ಕೆಲವು ನ್ಯೂನತೆಗಳಿದೆ. ಕೆಲವು ಬೆಳಕಿಗೆ ಬರ್ತಾ ಇವೆ, ಕೆಲವು ಬೆಳಕಿಗೆ ಬರ್ತಾ ಇಲ್ಲ. ಈ ಒಂದು ಸತ್ಯಾಗ್ರಹ ನಿಮಿತ್ತ ಸಾಮಾಜಿಕವಾಗಿ ಸಬಲೀಕರಣ ಮಾಡಬೇಕು, ಜನರಿಗೆ ಸಾರ್ವಜನಿಕವಾಗಿ ತಾರತಮ್ಯ, ಮುಟ್ಟುತಟ್ಟು, ಮೌಢ್ಯಗಳು ಇವೆಲ್ಲ ನಿವಾರಣೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ದಲಿತ್ ಪ್ಯಾಂಥರ್ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಸೊ ಇದರ ಮೇನ್ ಉದ್ದೇಶ ಏನಂತಂದರೆ ಮುಟ್ಟುತಟ್ಟು ಹೋಗಬೇಕು ಸಾರ್ವಜನಿಕವಾಗಿ. ಯಾಕಂದರೆ ನೀರು ಇಂಪಾರ್ಟೆಂಟ್. ಇದು ಪ್ರಕೃತಿ ಯಾವುದೂ ಸ್ವತ್ತಿಲ್ಲ, ಎಲ್ಲ ಜನರಿಗೋಸ್ಕರ ಇರುತ್ತೆ. ಸೊ ಈ ಪ್ರಕೃತಿ ನೀರಿನಗೋಸ್ಕರ ಹೋರಾಟ ಆಗಿದೆ. ಇಲ್ಲಿ ಯಾವುದೇ ಒಂದು ಮುಟ್ಟುತಟ್ಟುಗಳು ಇನ್ನೂ ಆಚರಣೆಯಲ್ಲಿ ಇದ್ದರೂ ಕೂಡ ಅವು ನಿವಾರಣೆ ಆಗಬೇಕು, ಜನರಿಗೆ ಅರಿವು ಆಗಬೇಕಂತೇಳಿ ಮೂಲತಃ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. संगमेश्वर एजुकेशन सोसाइटी बचपन प्ले स्कूल ಶಿವನಗರ್ ಉತ್ತರ ಬೀದರ್ ಸೂಪರ್ ಹೀರೋಸ್ ಯುನೈಟೆಡ್ 5 ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಹುಲ್ಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ, ಬೀದರ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಡಾಕ್ಟರ್ BS ಬಿರಾದರ್, ಕಣ್ಣಿನ ವಿಶೇಷ ತಜ್ಞರಾದ ಡಾಕ್ಟರ್ ಸೈಬಲ್ ಸ್ಯಾಲಿನಸ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಚಪನ್ ಸ್ಕೂಲ್ನ ಅಧ್ಯಕ್ಷರಾದ ವಿಜಯಕುಮಾರ್ S ಸಿದ್ರಾಮ್ ಶೆಟ್ಟಿ, ಬಚಪನ್ ಸ್ಕೂಲ್ನ ಪ್ರಾಂಶುಪಾಲರಾದ ಡೀನಾ ಕೆನೆಡಿಕರ್ ಅವರು ಬಂದು ಅತಿಥಿಗಳಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಿದರು. ಈ ವರ್ಷದ ವಿಶೇಷತೆ ಏನೆಂದರೆ, ಉತ್ತರ ಪ್ರದೇಶದ ಪ್ರಯಾಗರಾಜ್ಗೆ ಮಕ್ಕಳ ಪಾಲಕರು ಹೋಗಿ ಬಂದವರಿಗೆ ಸುಮಾರು 50ಕ್ಕೂ ಹೆಚ್ಚು ಪಾಲಕರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಗಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಪಾಲಕರು ಮಕ್ಕಳ ನೃತ್ಯ ನೋಡಿ ಮೊಬೈಲ್ನಲ್ಲಿ ಸೆರೆ ಹಿಡಿದು ಖುಷಿಪಟ್ಟರು. Today, as we gather to celebrate our school annual day, I want to extend my sincere gratitude to our supportive parents. When I was watching a fairy channel, suddenly my eyes caught up Bachpan Play School advertisement. Then I came to know about my Bachpan Play School, so I am here. Oh, that's great, Aradhya. And do you know one thing? One day I was bored at home when I asked my dad to take me out for some relaxation, and my dad took me to have some desserts. When I was crossing the road, suddenly my eyes caught up with the huge Bachpan Play School, Shivnagар. Namami Namami Ishwaranatya Pujitam. को फिर से जलवा दिखाना ही होगा, अगले बरस आना है आना ही होगा। देखेंगी तेरी राहें प्यासी प्यासी निगाहें, तो मान ले तू मान भी ले कहना मेरा। गणनायकाय गणदैवताय गणाध्यक्षाय धीमहि गुणशरीराय गुणपूजिताय
that now we have Lungi dance from nursery students. Lungi dance. ಹಾಗೂ ಅವರ ಸಂಬಂಧಿಕರಿಗೆ ನಮ್ಮ ಶಾಲೆಯ ವತಿಯಿಂದ ಹಾಗೂ ಬೀದರ್ ವತಿಯಿಂದ ತಮ್ಮೆಲ್ಲರಿಗೂ ದೇವರು ಅಷ್ಟ ಐಶ್ವರ್ಯ ಕೊಟ್ಟು ನಿಮಗೆ ಆಶೀರ್ವದಿಸಲೆಂದು ನಾವು ಕೋರುತ್ತೇವೆ, ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಧನ್ಯವಾದ. ಸೊ ಇವತ್ತು ನಮ್ಮ ಸ್ಕೂಲಿಂದು ಆ್ಯನ್ಯುವಲ್ ಕಲ್ಚರ್ ಡೇ ಇತ್ತು. ಇವತ್ತು ಅತಿಥಿಯಾಗಿ ಬಂದಿರೋಂಥ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ BS ಬಿರಾದರ್ ಬೀದರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದಾರೆ. ಹಾಗೆ ನಾವು ನಮ್ಮ ಪ್ರಿನ್ಸಿಪಲ್ ಕೂಡ ಇದ್ದೀವಿ. ಇವತ್ತು ನಮ್ಮ ಹತ್ರ ಏನಂದರೆ ಸ್ಕೂಲ್ ನಡೆಸ್ತಾ ಇದ್ದೀವಿ, ಬಚ್ಪನ್ ಪ್ಲೇ ಸ್ಕೂಲ್ ಶಿವನಗರ ನಾರ್ತ್ ಬೀದರ್ ಅಂತೇಳಿ. ನಮ್ಮಲ್ಲಿ ಪಾಠದ ಜೊತೆಗೆ ಆಟದ ಜೊತೆ ಪಾಠಗೆ ಎರಡೂ ನಡೆಯುತ್ತೆ ಸ್ಕೂಲಲ್ಲಿ. ಕಲ್ಚರ್ ಆ್ಯಕ್ಟಿವಿಟಿ ಇದೆ. ಇವತ್ತು ರೀಸೆಂಟ್ ಆಗಿರೋ ಮಹಾಕುಂಭ ಬಗ್ಗೆದಲ್ಲಿದೆ, ಮಹಾಭಾರತ ಬಗ್ಗೆ ಇದೆ, ಹೀಗೆ ಅನೇಕ ತುಂಬ ಇದು ವಿಜೃಂಭಣೆಯಿಂದ ನಡೀತಾ ಇದೆ. As you all know, our annual day celebration is going on. Our tiny little tots are cutely participating in their performances, and all the cultural programs like Hindu, Muslim, Christians, and all the performance, all the religious national festivals and all the cultural festivals programs are conducted. And the speciality of this program is Mahakumbh. Those who went to Mahakumbh and safely came back to their natives. So for them, we are just felicitating. It is a gift of blessings for them. We are performing. ಬೀದರ್ ನಗರದ ಮೇಗುರಿ ಕಣ್ಣಿನ ಆಸ್ಪತ್ರೆ ಎದುರುಗಡೆ KB ರಸ್ತೆಯಲ್ಲಿ ನೂತನವಾಗಿ ಬಾಬುರಾವ್ ಪಸರ್ಗಿ ಅವರ ಮಾಲೀಕತ್ವದ ಶ್ರೀ ತಿರುಮಲ ಸಿಲ್ಕ್ ಶಾಪಿಂಗ್ ಮಾಲ್ ಅನ್ನ ಪರಮ ಪೂಜ್ಯ ಸದ್ಗುರು ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರು ರಿಬ್ಬನ್ ಕಟ್ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಹಳೆ ಶಾಪಿಂಗ್ ಮಾಲ್ ಕೂಡ ನಾನೇ ಉದ್ಘಾಟನೆ ಮಾಡಿದ್ದೆ, ಈ ಮಾಲ್ ಕೂಡ ನಾನೇ ಉದ್ಘಾಟನೆಗೊಳಿಸಿದ್ದಕ್ಕೆ ಸಂತೋಷ ಆಗುತ್ತಿದೆ. ಬಾಬುರಾವ್ ಪಸರ್ಗಿ ಅವರ ಕಾರ್ಯಕ್ಕೆ ಯಶಸ್ವಿಯಾಗಲಿ, ಹೆಸರಾಗಲಿ, ಸಮಸ್ತ ಬೀದರ್ ನಾಗರಿಕ
ನಾಗರಿಕರು ಬಂದು ಇಚ್ಛೆ ಬಂದಂತಹ ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಸುಮಾರು 4 ಅಂತಸ್ತಿನ ಮಾಲ್ ಇದೆ. ಬೇರೆ ರಾಜ್ಯಗಳಿಗೆ ಹೋಗದಂತೆ ಬೀದರ್ನಲ್ಲೇ ಒಳ್ಳೆ ರೀತಿಯ ಶಾಪಿಂಗ್ ಮಾಲ್ ಅನ್ನ ತಯಾರಿಸಿದ್ದಾರೆ. ಬೀದರ್ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಹಬ್ಬ, ಮದುವೆ ಸಮಾರಂಭಗಳಿಗೆ ಬಂದು ಬಟ್ಟೆ ಖರೀದಿ ಮಾಡಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಮಾಜಿ ಬೀದರ್ ಸಂಸದರಾದ ಭಗವಂತ್ ಖೂಬಾ ಅವರಿಗೆ ಬಾಬುರಾವ್ ಪಸರ್ಗಿ, ಕೃಷ್ಣ ಪಸರ್ಗಿ, ಶ್ರೀಕಾಂತ್ ಪಸರ್ಗಿ ಅವರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸತ್ಕರಿಸಿದ್ದರು. ಶಾಪಿಂಗ್ ಮಾಲ್ ವೀಕ್ಷಣೆ ಮಾಡಿ ಮಾತನಾಡುತ್ತಾ ಬೀದರ್ ನಗರದಲ್ಲಿ ತಿರುಮಲ ಸಿಲ್ಕ್ಸ್ನ ಉದ್ಘಾಟನೆ ಭರ್ಜರಿಯಾಗಿ ನೆರವೇರಿದೆ. ಬಾಬುರಾವ್ ಅವರ ಸೋದರ ಚಂದ್ರು ಪಸರ್ಗಿ ಸುಮಾರು 30,000 ಸ್ಕ್ವೇರ್ ಫೀಟ್ ಕಟ್ಟಡದಲ್ಲಿ ಭವ್ಯವಾದ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ವಿಭಿನ್ನ ರೀತಿಯ ಹೆಣ್ಣು ಮಕ್ಕಳಿಗೆ, ಪುರುಷರಿಗೆ, ಮಕ್ಕಳಿಗೆ ಬಟ್ಟೆಗಳನ್ನು ಒದಗಿಸಿದ್ದಾರೆ. ಬೀದರ್ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿದ್ದರು. ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರು ಮಾತನಾಡುತ್ತಾ ಅತ್ಯಾಧುನಿಕ ಗುಣಮಟ್ಟದ ಬಗೆ ರೀತಿಯ ಬಟ್ಟೆಗಳನ್ನು ಅತಿ ಕಡಿಮೆ ದರದಲ್ಲಿ ಸಿಗುತ್ತವೆ. ರಂಜಾನ್ ಹಬ್ಬ ಮತ್ತು ಮದುವೆ ಸಮಾರಂಭಕ್ಕೆ ಇಲ್ಲಿ ಖರೀದಿ ಮಾಡಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಅಲ್ಲದೆ ರಹೀಂ ಖಾನ್ ಸೋದರಳಿಯ ಸಲ್ಮಾನ್ ಖಾನ್ ಅವರಿಗೂ ಕೂಡ ಶಾಲು ಹೊದಿಸಿ ಸನ್ಮಾನಿಸಿದ್ದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು, ಸಂಬಂಧಿಕರು, ಕುಟುಂಬಸ್ಥರು ಭಾಗವಹಿಸಿ ಶುಭ ಕೋರಿದ್ದರು.
ಬೀದರ್ದಲ್ಲಿ ಭವ್ಯವಾಗಿರ್ತಕ್ಕಂಥ ಈ ವಸ್ತ್ರಾಲಯ ಅಥವಾ ಈ ಅಂಗಡಿಯನ್ನು ನೋಡಿದರೆ ಬಹುಶಃ ಹರಿದ್ವಾರಕ್ಕೂ ಇಷ್ಟು ದೊಡ್ಡದ ಇಲ್ಲೋ ಅಂತ ಅನ್ನಿಸ್ತದೆ. ಇದಕ್ಕಿಂತ ಮುಂಚೆ ಗುರುನಾನಕ್ ಎದುರಿ ಕೂಡ ಅದನ್ನು ಉದ್ಘಾಟನೆ ನಾನೇ ಮಾಡಿದ್ದೆ. ಮತ್ತು ಈಗಲೂ ಕೂಡ ನಂದು ಕೂಡ ಅನುಕೂಲ ಅಂತ ಅನ್ನಬೇಕು. ಇವತ್ತು ಬಂದದ್ದು ಇವತ್ತೇ ನಾಸಿಕದಿಂದ ಉದ್ಘಾಟನೆ ಮಾಡಲಿಕ್ಕೆ ಬಂದಂತಾಯಿತು. ಪರಮಾತ್ಮ ಸದ್ಗುರುಗಳು ಅವರ ಕಾರ್ಯಕ್ಕೆ ಯಶಸ್ವಿಯನ್ನು ಕೊಡಲಿ, ಹೆಸರಾಗಲಿ. ಸಮಸ್ತ ಏನಪ್ಪ ಅಂದ್ರೆ ಬೀದರ್ ನಾಗರಿಕರು ಬಂದು ಇಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ಇಚ್ಛೆ ಬಂದಂಥ 4 ಅಂತಸ್ತದೆ. ಹುಡುಗರದು ಬೇರೆ, ಹೆಣ್ಮಕ್ಳದು ಬೇರೆ, ಗಂಡು ಮಕ್ಕಳದು ಬೇರೆ, ಖಾಲಿ ನಮ್ಮಂಥವ್ರದ್ದು ಬೇರೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸದ್ಗುರುನಾಥ ಕೃಪಾ ಮಾಡಲಿ, ಯಶಸ್ವಿ ಆಗಲಿ ಅಂತ ಅವರಿಗೆ ಹರಿಸ್ತಾ. ಬೀದರ್ ನಗರದಲ್ಲಿ ತಿರುಮಲ ಸಿಲ್ಕ್ಸ್ ಹೊಸ ಬಟ್ಟೆ ಶೋರೂಮಿನ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಭರ್ಜರಿಯಾಗಿ ನೆರವೇರಿದೆ. ಮಾಲೀಕರಾದಂಥ ಬಾಬುರಾವ್ ಅವರ ಸೋದರ ಚಂದು ಪಸರ್ಗಿ ಅವರು ಒಳ್ಳೆ ರೀತಿಯಲ್ಲಿ ಸುಮಾರು 30,000 ಸ್ಕ್ವೇರ್ ಫೀಟ್ ಕಟ್ಟಡದಲ್ಲಿ ಭವ್ಯವಾದಂಥ ಶೋರೂಮನ್ನು ಪ್ರಾರಂಭ ಮಾಡಿದ್ದಾರೆ. ಅನೇಕ ದರ್ಜೆಯ ಬಟ್ಟೆಯ ಗುಣಮಟ್ಟದ್ದು ಹಾಗೂ ವಿವಿಧ ಡಿಸೈನ್ಗಳನ್ನು ಹೊಂದಿದಂಥ ಎಲ್ಲ ರೀತಿಯ ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆ, ಚಿಕ್ಕ ಮಕ್ಕಳಿಗೆ ಬಟ್ಟೆಗಳನ್ನು ಒದಗಿಸ್ತಿದ್ದಾರೆ. ಹೀಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಅವರಿಗೆ ಶುಭವನ್ನು ಕೋರಿದ್ದೀನಿ. ಬೀದರ್ ಜಿಲ್ಲೆ ಜನತೆ ಕೂಡ ಈ ಒಂದು ತಿರುಮಲ ಸಿಲ್ಕ್ ಶೋರೂಮಿನ ಲಾಭವನ್ನು ಕೂಡ ಉತ್ತಮ ಬೆಲೆಯಲ್ಲಿ ಪಡ್ಕೊಳ್ಬೇಕನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ಕೊಳ್ತೇನೆ. विजयलक्ष्मी 2 सिलेक्ट तिरुमला का इनाग्रेशन हुआ है, तिरुमला सिलेक्ट, और यहाँ पर इतने वैरायटी है, शायद ही 400-500 किलोमीटर में इतने वैरायटी नहीं मिलेंगे, और वही प्राइस में बिदर में आपको यहाँ पर बाबुराव साहब अपने शोरूम में रखा है. हैदराबाद से भी 2% कम रखा है. बहुत ही खुशी की बात है, और वो सबसे पहले उनको रमज़ान की मुबारकबाद देता हूँ, क्योंकि रमज़ान को देखते हुए रमज़ान में इनाग्रेशन किया है. क्योंकि लोग हैदराबाद नहीं जाना बोल के, अभी उनका प्लान थोड़ा आगे से था, मगर माह रमज़ान की प्रोग्राम देखते हुए उन्होंने एडवांस यहाँ पे इनाग्रेशन रखा है. हमारी फैमिली की तरफ से उनकी पूरी फैमिली को बहुत बहुत बधाई. इतना ये जो दुकान ओपन होगा है ये खास करके बीदर के आम के वास्ते, और बहुत कंपनी के रेट में क्या बोले तो ये देते हैं. बहुत खुशी है. बाबुराव साहब पहले से भी नया काम करते रहते हैं. पहले भी बीदर का बड़ा दुकान उनका ही था, आज भी बड़ा दुकान है, और पूरे लोग बीदर के आवाम हंसी खुशी से आके यहाँ पर माल लेना बोल के मैं विनंती करता हूँ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.